ನಂಬರ್ 3 ಎಕ್ಸೈಸ್. ಈ ಎಕ್ಸೈಸ್ ನಲ್ಲಿ ಲಾಠಿಯ ಹೆವಿಯರ್ ಎಂಡ್ ಕೆಳಮುಖವಿದ್ದು ಲಾಠಿಯ ಲೈಟರ್ ಎಂಡ್ ಮೇಲ್ಮುಖವಿರುವಂತೆ ಹಿಡಿದುಕೊಂಡು ಕೈ ನೇರವಾಗಿ ಎಡದಿಂದ ಬಲಕ್ಕೆ ಹೋಗು ಹೋಗು ಎನ್ನುವ ಸನ್ನೆಯಂತೆ ಬೀಸಬೇಕು. ಲಾಠಿ ಕ್ಲಾಸ್ ನಂಬರ್ 3 ಎಕ್ಸೈಸ್ ಕ್ಲಾಸ್ ಬಿಗಿನ್ ಎಂದಾಗ ಬಲಗೈಯನ್ನು ನಮ್ಮ ಎದೆಯ ಮುಂಭಾಗ ಭೂಮಿಯ ಸಮಾನಾಂತರವಾಗಿ ಹಿಡಿಯಬೇಕು. ಆಗ ಲಾಠಿಯ ಎವಿಯರ್ ಎಂಡ್ ಕೆಳಮುಖವಾಗಿಯೂ ಲೈಟರ್ ಎಂಡ್ ಮೇಲ್ಮುಖವಾಗಿಯೂ ಶರೀರದ ಎಡಭಾಗಕ್ಕೆ ಅಂಟಿಕೊಂಡಂತೆ ಇರಬೇಕು. ಆಗ ಚೆಕ್ ಎಂದು ಹೇಳಿ ಬಲಗೈಯನ್ನು ಮುಂದೆ ನೇರ ಮಾಡಿ ಎಡಗಡೆಯಿಂದ ಬಲಗಡೆಗೆ ಲಾಠಿಯನ್ನು ತಿರುಗಿಸುತ್ತಾ ಲೆಫ್ಟ್ ರೈಟ್ ಎಂದು ಹೇಳಬೇಕು. ನಂತರ ಕ್ಲಾಸ್ ಹಾಲ್ಟ್ ಎಂದಾಗ ಎಕ್ಸೈಸ್ ಅನ್ನು ನಿಲ್ಲಿಸಿ ಲಾಠಿ ಪೊಸಿಷನ್ ನಲ್ಲಿ ನಿಲ್ಲಬೇಕು. ಕ್ಲಾಸ್ ಹಾಲ್ಟ್. ನಂಬರ್ 3 ಎಕ್ಸೈಸ್ ಮಾಡುವ ಉದ್ದೇಶ ಬಲಗೈಯ ಮಣಿಕಟ್ಟನ್ನು ಗಟ್ಟಿಗೊಳಿಸುತ್ತದೆ. ಎತ್ತರದ ಕಟ್ಟಡ ಅಥವಾ ಇತರ ಸ್ಥಳಗಳಿಂದ ಬರುವ ಅಪಾಯಕಾರಿ ವಸ್ತುಗಳಿಂದ ರಕ್ಷಣೆ ಪಡೆಯುವ ಸಲುವಾಗಿ ಉಪಯೋಗವಾಗುತ್ತದೆ. ದೇಹದ ಚುರುಕುತನಕ್ಕಾಗಿ ಮಾಡಲಾಗುತ್ತದೆ. ಕೈ ಕಾಲುಗಳ ಸಂಯೋಜನೆ ಮತ್ತು ಏಕಾಗ್ರತೆಯನ್ನು ಕಲಿಸುತ್ತದೆ. ಲಾಠಿ ಹಿಡಿಯುವ ಮತ್ತು ಬಳಸುವ ನಿಪುಣತೆ ಬೆಳೆಸುತ್ತದೆ. ಏಕತೆಯನ್ನು ಬೆಳೆಸುತ್ತದೆ. ಸಂದರ್ಭಗಳು: ಕಲಿಕೆಯ ಸಮಯದಲ್ಲಿ, ಲಾಠಿ ಕವಾಯತು ಸಮಯದಲ್ಲಿ, ಪರಿವೀಕ್ಷಣೆಯ ಸಮಯದಲ್ಲಿ, ಗಲಭೆ ಪ್ರದೇಶಗಳಲ್ಲಿ ಅಣುಕು ಪ್ರದರ್ಶನ ಮಾಡುವ ಸಮಯದಲ್ಲಿ ಮಾಡಲಾಗುತ್ತದೆ. ನಂಬರ್ 3 ಎಕ್ಸೈಸ್ ಮಾಡುವಾಗ ಗಮನಿಸಬೇಕಾದ ಅಂಶಗಳು: ಲಾಠಿ ಪೊಸಿಷನ್ ನಲ್ಲಿ ನಿಂತು ನಂಬರ್ 3 ಎಕ್ಸೈಸ್ ಮಾಡುವಾಗ ಬಲಗೈಯನ್ನು ಮೊಳಕೈ ಹತ್ತಿರ ಮಡಚದೆ ಮಾಡಬೇಕು. ಸರಿಯಾದ ನಿಲುವು ಹೊಂದಿರಬೇಕು. ಸರಿಯಾದ ಲಾಠಿ ಹಿಡಿತ, ಆದೇಶಕ್ಕೆ ಸರಿಯಾದ ಕವಾಯತು ಮತ್ತು ಸಮಯದ ಹೊಂದಾಣಿಕೆಯೊಂದಿಗೆ ಒಗ್ಗಟ್ಟಿನ ಪ್ರದರ್ಶನ.